ನೋಡದೆ ಬಿಡಲ್ಲ. ಇರಾನ್ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿದೆ. ಅಲಿ ಖಮೇನಿ ಹತ್ಯೆಗೆ ಸೇಡು ತೀರಿಸಿಕೊಳ್ತೇವೆ ಅಂತಿದೆ. ಟ್ರಂಪ್ ರಕ್ತ ನೋಡದೆ ಬಿಡಲ್ಲ. ಇರಾನ್ ಪ್ರತೀಕಾರದ ಪ್ರತಿಜ್ಞೆ. ಅಲಿ ಖಮೇನಿ ಹತ್ಯೆಗೆ ಸೇಡು ತೀರಿಸಿಕೊಳ್ತೇವೆ. ಖಮೇನಿ ಕೊಲೆಗೆ ಡೊನಾಲ್ಡ್ ಟ್ರಂಪ್ ಬೆಲೆ ತೆರಬೇಕಾಗತ್ತೆ. ವೆನಿಜುವೆಲಾದಲ್ಲಿ ಏನಾಯಿತು ಎಂಬುದರ ಬಗ್ಗೆ ರುಚಿ ನೋಡಿದ್ರು. ಆದ್ರೆ ಅದೇ ರೀತಿ ಇರಾನ್ನಲ್ಲಿಯೂ ಆಗಬಹುದು ಎಂದು ತಿಳಿದಿದ್ರು. ಇದೀಗ ಟ್ರಂಪ್ ಅವರಾಕಿಯೇ ಬಂದು ನಮ್ಮ ಹತ್ರ ಸಿಲುಕಿದ್ದಾರೆ. ನಾವು ಟ್ರಂಪ್ ಅನ್ನ ಬಿಡಲ್ಲ, ಇದಕ್ಕೆ ಬೆಲೆ ತೆರಬೇಕು. ಅಲಿ ಖಮೇನಿ ಹತ್ಯೆ ನಾಗರಿಕರ ನರಮೇಧವೇ ಆಗಿದೆ. ಪ್ರತೀಕಾರ ತೀರಿಸಿಕೊಳ್ಳುವವರೆಗೂ ಹಿಂದೆ ಸರಿಯೋದಿಲ್ಲ. ಟ್ರಂಪ್ಗೆ ಇಲ್ಲ ಉಳಿಗಾಲ. ಖಮೇನಿ ಆಪ್ತನಾಗಿದ್ದಂತಹ ಲಾರಿ ಜಾನಿ ಬಾಂಬ್ ಹಾಕಿದ್ದಾರೆ. ನಾವು ಪ್ರತೀಕಾರದ ಪ್ರಜ್ಞೆಯನ್ನ ಮಾಡುತ್ತಿದ್ದೇವೆ. ಟ್ರಂಪ್ ರಕ್ತ ನೋಡದೆ ಬಿಡಲ್ಲ, ಸುಮ್ಮನಿರಲ್ಲ ಅಂತಿದ್ದಾರೆ. ಸೇಡನ್ನ ತೀರಿಸಿಕೊಳ್ಳುತ್ತೇವೆ ಅನ್ನುವಂಥದ್ದು. ಅಲಿ ಖಮೇನಿ ಹತ್ಯೆಗೆ ಸೇಡು ತೀರಿಸಿಕೊಳ್ಳೋರ್ಗೂ ಸುಮ್ಮನೆ ಇರೋಲ್ಲ ಅನ್ನುವಂಥದ್ದು. ಖಮೇನಿ ಕೊಲೆಗೆ ಡೊನಾಲ್ಡ್ ಟ್ರಂಪ್ ಬೆಲೆ ತೆರಬೇಕಾಗತ್ತೆ. ವೆನಿಜುವೆಲಾದಲ್ಲಿ ಏನಾಯ್ತು ಅನ್ನೋದನ್ನ ಬರೀ ರುಚಿ ನೋಡಿದ್ರು. ಆದ್ರೆ ಇರಾನ್ನಲ್ಲಿಯೂ ಕೂಡ ಹಂಗಾಗಬಹುದು ಅಂತ ಇವರು ತಿಳಿದಿದ್ರು. ಆದ್ರೆ ನಾವು ಸುಮ್ಮನಿರಲ್ಲ. ಇದೀಗ ಟ್ರಂಪ್ ಅವರಾಗೆ ಬಂದು ನಮ್ಮ ಹತ್ರ ಸಿಲುಕಿದ್ದಾರೆ. ಟ್ರಂಪ್ ಅವರನ್ನ ಬಿಡಲ್ಲ, ಇದಕ್ಕೆ ಬೆಲೆ ತೆರಬೇಕು ಅಂತಿದೆ ಇರಾನ್. ಅಲಿ ಖಮೇನಿ ಹತ್ಯೆ ನಾಗರಿಕರ ನರಮೇಧವಾಗಿದೆ. ಪ್ರತೀಕಾರ ತೀರಿಸಿಕೊಳ್ಳೋವರೆಗೂ ಹಿಂದೆ ಸರಿಯೋದಿಲ್ಲ. ಟ್ರಂಪ್ಗಿಲ್ಲ ಉಳಿಗಾಲ. ಖಮೇನಿ ಆಪ್ತನಾಗಿದ್ದ ಲಾರಿ ಜಾನಿ ಈ ರೀತಿ ಹೇಳಿರುವಂಥದ್ದು. ಲಾರಿ ಜಾನಿಯ ಮಾತುಗಳು ಬಾಂಬ್ ರೀತಿ ಸಿಡಿದೆದ್ದಿದೆ. ಟ್ರಂಪ್ ರಕ್ತ ನೋಡದೆ ಬಿಡಲ್ಲ, ನಮ್ಮದಿದು ಪ್ರತೀಕಾರದ ಪ್ರತಿಜ್ಞೆ ಅಂದಿದ್ದಾರೆ. ಖಮೇನಿ ಹತ್ಯೆ ನಾಗರಿಕರ ನರಮೇಧವೇ ಆಗಿದೆ. ಟ್ರಂಪ್ ವೆನಿಜುಲಾದಲ್ಲಿ ಏನಾಯ್ತು ಅನ್ನೋದ ರುಚಿ ನೋಡಿದ್ರು. ಅದೇ ರೀತಿ ಇರಾನ್ನಲ್ಲೂ ಆಗಬಹುದು ಅಂತ ಅವರ ಊಹೆ ಇತ್ತು. ಹಂಗೆ ತಿಳ್ಕೊಂಡಿದ್ರು. ಆದ್ರೆ ಹಂಗಾಗಲ್ಲ. ಇದೀಗ ಟ್ರಂಪ್ ಅವರಾಗೆ ಬಂದು ನಮ್ಮ ಹತ್ರ ಸಿಲುಕಿದ್ದಾರೆ. ಅಲಿ ಖಮೇನಿ ಹತ್ಯೆಗೆ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೇವೆ. ಟ್ರಂಪ್ ರಕ್ತ ನೋಡೋವರೆಗೂ ನಾವು ಸುಮ್ಮನಿರಲ್ಲ, ನಾವು ಸುಮ್ಮನೆ ಬಿಡಲ್ಲ ಟ್ರಂಪ್ನ ಅಂತ ಈಗ ಅಲಿ ಖಮೇನಿ ಆಪ್ತನಾಗಿದ್ದ ಲಾರಿ ಜಾನಿ ಹೇಳಿರುವಂಥದ್ದು. ಟ್ರಂಪ್ಗೆ ಇನ್ನೂ ಉಳಿಗಾಲ ಇಲ್ಲ, ನಾವು ಪ್ರತೀಕಾರದ ಪ್ರತಿಜ್ಞೆ ಮಾಡಿದ್ದೇವೆ. ಅಲಿ ಖಮೇನಿ ಹತ್ಯೆಗೆ ಸೇಡು ತೀರಿಸಿಕೊಳ್ತೇವೆ ಅಂದಿದ್ದಾರೆ. ಇರಾನ್, ಇಸ್ರೇಲ್, ಅಮೆರಿಕ ಮುಖ್ಯವಾಗಿ ಇಲ್ಲಿ ಟ್ರಂಪ್ ಟಾರ್ಗೆಟ್. ಯಾಕೆಂದ್ರೆ ಇರಾನ್ ಮೇಲೆ ಏನಾಗ್ತಿದೆ ಭೀಕರ ಯುದ್ಧ. ಅಮೆರಿಕ ಹೇಳುತ್ತಲ್ಲ, ಇರಾನ್ ಅನ್ನ ಸರ್ವನಾಶ ಮಾಡೋವರೆಗೂ ಬಿಡಲ್ಲ, ನೆಲಸಮವಾಗಬೇಕು ಇರಾನ್ ಅನ್ನುವಂಥದ್ದು. ಅದೇ ರೀತಿ ಭೀಕರ ಯುದ್ಧವೂ ಕೂಡ ನಡೀತಿರುವಂಥದ್ದು. ಅದಕ್ಕೆ ಪ್ರತೀಕಾರವಾಗಿ ಇರಾನ್ನ ಸರ್ವಾಧಿಕಾರಿ ಖಮೇನಿಯನ್ನ ಹತ್ಯೆ ಮಾಡಿದ ಒಂದು ವಿಚಾರವಾಗಿ ಈಗ ಖಮೇನಿ ಆಪ್ತನಾಗಿದ್ದ ಲಾರಿ ಜಾನಿ ಬಾಂಬ್ ಹಾಕಿರುವಂಥದ್ದು. ನಾವು ಯಾವುದೇ ಕಾರಣಕ್ಕೂ ಅಮೆರಿಕವನ್ನ ಉಳಿಸಲ್ಲ. ಅದರಲ್ಲೂ ಮುಖ್ಯವಾಗಿ ಟ್ರಂಪ್ ರಕ್ತ ನೋಡದೆ ನಾವು ಸುಮ್ಮನಿರೋದಿಲ್ಲ. ಇರಾನ್ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡುತ್ತೆ. ಅಲಿ ಖಮೇನಿ ಹತ್ಯೆಗೆ ನಾವು ಸೇಡು ತೀರಿಸಿಕೊಳ್ಳುತ್ತೇವೆ.